ಅಬ್ಬಾ ಇದೇನು ರಸ್ತೆನಾ ಇಲ್ಲ ಗುಂಡಿಗಳ ಲೋಕನ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಹಾಗಿದೆ ನಾವು ಈ ತೋರಿಸ್ತಾ ಇರುವಂತಹ ಜೆಸಿ ರಸ್ತೆಯ ಅಧೋಗತಿ. ಕಾಮಗಾರಿಗೆ ಅಂತ ಗುಂಡಿ ಅಗೆದ್ರೆ ಆದರೆ ರಸ್ತೆಗೆ ಟಾರ್ ಹಾಕೋದನ್ನೇ ಮರೆತು ಬಿಟ್ಟಿದ್ದಾರೆ ನಮ್ಮ ಪಾಲಿಕೆಯ ಅಧಿಕಾರಿಗಳು. ನಿತ್ಯ ಸವಾರರಿಗೆ ಸಂಕಟ ಎದುರಾಗಿದೆ. ಪಾದಚಾರಿಗಳು ಪರದಾಡ್ತಾ ಇದ್ದಾರೆ. ಇಲ್ಲಿನ ಬೆಂಚ್ನಲ್ಲಿರುವಂತಹ ದೊಡ್ಡ ಮಟ್ಟದಲ್ಲಿರುವಂತಹ ರಿಯಾಲಿಟಿಯನ್ನು ನಿಮಗೆ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲೇ ಆಫ್ ರೋಡಿಂಗ್ ಅನುಭವ ಬೇಕಾ? ದೂರ ಎಲ್ಲೋ ಹೋಗೋದು ಬೇಡ. ಬೆಂಗಳೂರಿನ ಈ ರಸ್ತೆಗೆ ನೀವು ಬಂದ್ರೆ ಸಾಕು, ಫ್ರೀ ಆಗಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಯ್ಯೋ ಯಾವ್ದಪ್ಪ ರಸ್ತೆ ಅಂತ ಕೇಳಿದ್ರ, ನಾನೀಗ ಅದೇ ರಸ್ತೆಯಲ್ಲಿದ್ದೀನಿ. ಸದ್ಯ ಈ ರಸ್ತೆ ಜೆಸಿ ನಗರದ ಒಂದು ರಸ್ತೆ. ಈ ರಸ್ತೆಯ ಸ್ಥಿತಿಯನ್ನ ನೋಡ್ತಾ ಇದ್ದೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ ಅಂದ್ರೆ, ರಸ್ತೆ ಅಂದ್ರೆ ಕಾಲ್ ಭಾಗ ರಸ್ತೆ ಅಷ್ಟೇ, ಮುಕ್ಕಾಲ್ ಭಾಗ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಗುಂಡೀಲಿ ರಸ್ತೆ ಇದೆಯಾ ಅಥವಾ ರಸ್ತೆಲೇ ಗುಂಡಿ ಇದೆಯಾ ಅಂತ ಶಾಕ್ ಆಗಬೇಕು. ಅಂತ ಪರಿಸ್ಥಿತಿಯಲ್ಲಿದೆ. ನಿತ್ಯ ಸಾವಿರಾರು ವಾಹನಗಳು ಓಡಾಟ ನಡೆಸುವಂತ ಪ್ರಮುಖ ರಸ್ತೆ ಇದು. ಈ ರಸ್ತೆಯ ಸ್ಥಿತಿಯೇ ಹೀಗಿದೆ ಅಂದ್ರೆ, ನಿತ್ಯ ಜನ ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಪ್ರತಿ ಬಾರಿ ಪಾಲಿಕೆ ಅಧಿಕಾರಿಗಳನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಅಂದ್ರೆ ಅಂತಹ ಪರಿಸ್ಥಿತಿಯಲ್ಲಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ, ಅಂದ್ರೆ ನೀರು ತುಂಬಿಕೊಂಡಿದೆ. ಇಲ್ಲಿ ನೋಡಿ ಚೇಂಬರ್ ಸಂಪೂರ್ಣ ಹಾಳಾಗೋಗಿದೆ. ಅಂದ್ರೆ ಇದು ನಿನ್ನೆ ಮೊನ್ನೆಯ ಕಥೆ ಅಲ್ಲ. ಅಂದ್ರೆ ಸರಿ ಸುಮಾರು ಇಲ್ಲಿ ತಿಂಗಳುಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಓಡಾಡಬೇಕು ಅಂದ್ರೆ ನಿಜಕ್ಕೂ ಗುಂಡಿಗೆ ಬೇಕು ಅಂತಾನೆ ಹೇಳ್ಬೋದು. ರೋಡ್ ರಸ್ತೆ ಒಂದು ಚೆನ್ನಾಗಿಲ್ಲ ಅಂದ್ರೆ ಗಾಡಿನೂ ಹಾಳಾಗುತ್ತೆ ಮೇಯ್ನ್. ಆಮೇಲೆ ನಮ್ದು ಗ್ಯಾಸ್ ವೇಸ್ಟ್ ಆಗುತ್ತೆ. ಮಳೆ ಕಾಲ ಬಂತು ಗೊತ್ತಾಗಲ್ಲ, ಸ್ಕಿಡ್ ಆಗಿ ಜನ ಬೀಳ್ತಾರೆ, ಈ ಥರ ಕೈ ಕಾಲು ಮುರ್ಕೋತಾರೆ ಎಲ್ಲ. ಈ ರಸ್ತೆ ಒಂದು ಕೆಟ್ಟಿರೋ ಕಾರಣ ಪ್ರತಿಯೊಂದು ಕಷ್ಟನೇ. ಕಳೆದ 2-3 ತಿಂಗಳ ಹಿಂದೆ ಇಲ್ಲಿ ಒಂದು ಕೇಬಲ್ ಅನ್ನ ಅಳವಡಿಸೋದಕ್ಕೆ ಅಧಿಕಾರಿಗಳು ರಸ್ತೆಯನ್ನ ತೋಡ್ತಾರೆ. ಚೆನ್ನಾಗೇ ಇತ್ತು ರಸ್ತೆ, ಆ ರಸ್ತೆಯನ್ನ ತೋಡ್ತಾರೆ, ಕಾಮಗಾರಿನೂ ಮಾಡ್ತಾರೆ. ಅಂದ್ರೆ ನಿಧಾನಗತಿಯ ಕಾಮಗಾರಿಯೇ ನಡೆಯುತ್ತೆ. ಕಾಮಗಾರಿ ಆದ್ಮೇಲೆ ಅವರ ಕೆಲಸ ಏನಿತ್ತು, ಸಂಪೂರ್ಣವಾಗಿ ತಾರ್ ಹಾಕಬೇಕು. ಮೊದಲು ಹೇಗಿತ್ತೋ ಅದೇ ಪರಿಸ್ಥಿತಿಗೆ ತಂದಿಡಬೇಕಾಗಿತ್ತು. ಆದರೆ ಹಾಗೆ ಮಾಡಲೇ ಇಲ್ಲ. ಕಾಮಗಾರಿ ಮುಗಿತಾ ಇದ್ದಂಗೆ ಅವ್ರವ್ರ ಕೆಲಸ ಮುಗೀತು ಅಂತ ಹೋದ್ರು. ಆದರೆ ಪಾಲಿಕೆಯ ನಿರ್ಲಕ್ಷ್ಯದಿಂದ ಇಲ್ಲಿ ಈ ರಸ್ತೆಯಲ್ಲಿ ವಾರಕ್ಕೆ 2 ಆಕ್ಸಿಡೆಂಟ್ ಮಿಸ್ಸೇ ಇಲ್ಲ. ಅಂದರೆ ಕಳೆದ ವಾರ ಕೂಡ 2-3 ಜನ ಇದೇ ರಸ್ತೆಯಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ರು. ಅಂತಹ ಸ್ಥಿತಿ ಇಲ್ಲಿದೆ. ಈಗಲಾದರೂ ಅಧಿಕಾರಿಗಳು ಇಲ್ಲಿ ಬಂದು ಈ ಸಮಸ್ಯೆಯನ್ನ ನಿವಾರಿಸಬೇಕು ಅನ್ನುವಂಥ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗೋ ಮುಂಚೆ ಈ ಸಮಸ್ಯೆಗೆ ಪರಿಹಾರ ಬೇಕು ಅನ್ನುವಂಥ ಆಕ್ರೋಶ ಇಲ್ಲಿನ ವಾಹನ ಸವಾರರದ್ದು. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.